ಸೊ ಇವಾಗ ನೀವು ಇಲ್ಲಿ ಕೆಲವೊಂದು ಇವಾಗ ನೀವು ನೋಡ್ತಾ ಇಲ್ಲಿ ಗ್ರೀನ್ ಪಾರ್ಟ್ ಮೇಲ್ಗಡೆ ಇರೋದೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಮತ್ತು ಕೆಳಗಡೆ ಇರೋದನ್ನೆಲ್ಲ ಇಲ್ಲೆಲ್ಲ ತಮ್ಮನೇಲಿ ಕಾಣಿಸ್ತಾ ಇದೆ. ಇದು ಯಾಕಪ್ಪ ಅಂತ ಅಂದರೆ ನಾನೇನು ಮಾಡಿದೆ, ನನ್ನ ಹತ್ರ ಕೊರೋಡ್ರಾ ಪ್ರೀವಿಯಸ್ ವರ್ಷನಲ್ಲಿ ವರ್ಕ್ ಮಾಡಿದ ಡೇಟ್ನಲ್ಲೆಲ್ಲ ಇದೆಲ್ಲ ತಮ್ಮನೇಲ್ ಕರೆಕ್ಟಾಗಿ ಕಾಣಿಸ್ತಾ ಇದೆ. ನಾನೇನು ಮಾಡಿದೆ, ಒಂದು ಟ್ರಯಲ್ ವರ್ಷನ್ ಕೊರೋಡ್ರನ್ನ ಇನ್ಸ್ಟಾಲ್ ಮಾಡಿಕೊಂಡೆ, ಹೇಗಿದೆ ಅದು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ. ಸೊ ನಾವು ಯಾವತ್ತೂ ಅಷ್ಟೇ ಒಂದು ವರ್ಷನ್ ಇದ್ದ ನಾವು ಒಂದು 2-3 ವರ್ಷನ್ ಹಾಕೊಂಡಾಗ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಅವಾಗ ನಾವು ಏನು ಮಾಡಬೇಕು ಅಂದರೆ ಹೈಯರ್ ವರ್ಷನಲ್ಲಿ ಹಿಂಗೆ ಹೋಗಿ ಓಪನ್ ವಿತ್ ಚೂಸ್ ಅನದರ್ ಆ್ಯಪ್, ಇಲ್ಲಿ ನೀವು ಯಾವುದಾದ್ರು ಮಲ್ಟಿಪಲ್ ಆಫ್ ಕೊರೋಡ್ರಾ ವರ್ಷನ್ಸ್ ಹಾಕಿದರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಅದನ್ನು ಕೊಟ್ಬಿಟ್ಟು ಬೈ ಡಿಫಾಲ್ಟ್ ಓಕೆ ಅಂತ ಕೊಟ್ಟರೆ ಆಲ್ವೇಸ್ ಯೂಸ್ ದಿಸ್ ಆ್ಯಪ್ ಟು ಓಪನ್ CDR ಫೈಲ್ಸ್ ಅಂತ ಕೊಟ್ಟಾಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಆ್ಯಕ್ಚುಲಿ. ಓಕೆನಾ? ಬಟ್ ಅದು ಆಗ್ತಾ ಇಲ್ಲ. ನಾನೇನು ಮಾಡಿದೆ, ಹೈಯರ್ ವರ್ಷನ್ ಟ್ರಯಲ್ ವರ್ಷನ್ ಮುಗಿದ ತಕ್ಷಣ ನಾನು ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನನಗೆ ಈ ಪ್ರಾಬ್ಲಮ್ ಬಂದಿದೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅನ್ಇನ್ಸ್ಟಾಲ್ ಮಾಡಿದಾಗ ಕೆಲವೊಂದು ಪ್ಯಾನಲ್ಗೆ ಹೋಗಿ, ಸೊ ಇಲ್ಲಿ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಬಂದರೆ ಕೊರೋಡ್ರಾ ವಿಂಡೋಸ್ ಶೆಲ್ ಎಕ್ಸ್ಟೆನ್ಷನ್ ಅನ್ನೋದು. ಸೊ ಇದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈಗ ಅದು ಅನ್ಇನ್ಸ್ಟಾಲ್ ಆಗಿದೆ. ಸೊ ಈಗ ನೀವು ಮಾಡಬೇಕಾಗಿರೋದು ಮೈ ಕಂಪ್ಯೂಟರ್, ಸಿ ಡ್ರೈವ್, ಪ್ರೋಗ್ರಾಮ್ ಫೈಲ್ಸ್, ಕೊರೋಡ್ರಾ, ನಿಮ್ದು ಯಾವ ವರ್ಷನ್ ಇರುತ್ತಲ್ಲ ಆ ವರ್ಷನ್ಗೆ ಹೋಗಬೇಕು. ಸೊ ಇಲ್ಲಿ ಬಂದು ನೀವು ಸೆಟಪ್ MSIS, ಇಲ್ಲಿ ನೀವು ಶೆಲ್ ಎಕ್ಸ್ಟೆನ್ಷನ್ ಅಂತ ಇದೆ. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಐ accept ಇನ್ಸ್ಟಾಲ್. ಓಕೆ, ಸೊ ಈಗ ಆಗಿದೆ. ಸೊ ಈಗ ಸೊ ಈಗ ನೋಡಿದ್ರಲ್ಲ, ಅದನ್ನು ನಾನೇನು ಮಾಡಿದೆ, ನಿಮಗೆ ಓಪನ್ ಮಾಡಿ ಅನ್ಇನ್ಸ್ಟಾಲ್ ಕೊಟ್ಟು ಮತ್ತೆ ಇನ್ಸ್ಟಾಲ್ ಕೊಟ್ಟೆ. ಸೊ ಮತ್ತೆ ಅದು ಬಂದ್ಬಿಟ್ಟು ಓಪನ್ ವಿತ್ ಬೈ ಡಿಫಾಲ್ಟ್ ಕೊಡಬೇಕು ನಾವು. ಸೊ ಚೂಸ್ ಅನದರ್ ಆ್ಯಪ್, ನಾವು ಯಾವ ವರ್ಷನ್ ಇರುತ್ತೆ ಆ ವರ್ಷನ್ನ ನಾವು ತೊಗೊಂಡು ಆಲ್ವೇಸ್ ಯೂಸ್ ದಿಸ್ ಆ್ಯಪ್ ಅಂತ ಕೊಟ್ಟಾಗ ನಿಮಗೆ, ಸೊ ನೋಡಿ ಇವಾಗ ಅವಲೇ ಇಷ್ಟು ಪಾರ್ಟ್ ಅಂದರೆ ನಾನು ಟ್ರಯಲ್ ವರ್ಷನ್ ಯಾವುದು ಇನ್ಸ್ಟಾಲ್ ಮಾಡ್ಕೊಂಡು ಮೇಲೆ ಸ್ಟಾರ್ಟ್ ಮಾಡಿದ್ನಲ್ಲ ವರ್ಕ್ ಮಾಡೋದಕ್ಕೆ, ಸೊ ಆ ಫೈಲ್ಸ್ ಎಲ್ಲ ನಮಗೆ ಬರಲಿಲ್ಲ. ಸೊ ಪ್ರೀವಿಯಸ್ ಫೈಲೆಲ್ಲ ನಮಗೆ ಕಾಣಿಸ್ತಾ ಇತ್ತು. ಸೊ ಹೋಪ್ಫುಲಿ ಇದು ಅರ್ಥ ಆಯಿತು ಅನಿಸುತ್ತೆ ನಿಮಗೆಲ್ಲ. ಓಕೆ, ಬಾಯ್.